ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಇವತ್ತು ವಿಶೇಷವಾಗಿ ನಾನು ಪಾಪುವಾ ನ್ಯೂಗಿನಿ ದೇಶದ ಲೇ ಎಂಬಂತಹ ಒಂದು ಸ್ಥಳದಲ್ಲಿ ನಿಂತಿದ್ದೀನಿ. ಈ ಸ್ಥಳದಲ್ಲಿ ಒಂದು ಸುಂದರವಾದಂತಹ ಸ್ಮಾರಕ ಇದೆ. ಇದು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಮೃತ ಹೊಂದಿದಂತಹ ಎಲ್ಲ ವಿಶೇಷವಾಗಿ ಮೃತ ಹೊಂದಿದಂತಹ ಎಲ್ಲ ಸೈನಿಕರ ಒಂದು ಸವಿ ನೆನಪಿಗಾಗಿ ಇಲ್ಲಿ ಮಾಡಲಾಗಿದೆ. ಇಲ್ಲಿ ನನಗೆ ಒಂದು ವಿಶೇಷವಾದಂತಹ ಒಂದು ಸ್ಥಳಕ್ಕೆ ಇಲ್ಲಿಗೆ ಬಂದಾಗ ನನಗೆ ತುಂಬ ಆಶ್ಚರ್ಯ ಆಗಿದ್ದು ಅಂತ ಹೇಳಿದ್ರೆ 1939ರಿಂದ 45ರವರೆಗೆ ಯಾರ್ಯಾರು ಭಾರತದ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿದರೋ ಅಂಥವರ ನೆನಪಿಗೆ ಅದು ಮೃತಪಟ್ಟಂಥ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಮೃತಪಟ್ಟಂತಹ ಅವರೆಲ್ಲರಿಗೂ ಕೂಡ ಸ್ಮಾರಕವನ್ನು ಇಲ್ಲಿ ಮಾಡಲಾಗಿದೆ. ನೀವು ನನ್ನ ಎಡ ಮತ್ತು ಬಲಗಳಲ್ಲಿ ನೀವು ನೋಡ್ಬೋದು. ಇಲ್ಲಿ ಮೃತ ಹೊಂದಿದಂತಹ ಎಲ್ಲ ನಮ್ಮ ಭಾರತೀಯ ಸೈನಿಕರ ಸ್ಮಾರಕವನ್ನು ಇಲ್ಲಿ ಅವರ ನೆನಪಿಗಾಗಿ ನಿರ್ಮಿಸಲಾಗಿದೆ. ಇಲ್ಲಿ ಸುಮಾರು 2000 ಭಾರತೀಯ ಸೈನಿಕರು ಈ ಎರಡನೇ ಮಹಾಯುದ್ಧದಲ್ಲಿ ತೊಡಗಿಸಿಕೊಂಡಿದ್ದರು ಅಂತ ಹೇಳಿ ನಮಗೆ ಹೇಳಲಾಗ್ತದೆ. ಇಲ್ಲಿ ಸ್ಮಾರಕಗಳನ್ನ ನೋಡುವಾಗ ಇದೊಂದು ಸತ್ಯಕತೆ ನಮಗೆಲ್ಲರಿಗೂ ಕೂಡ ತಿಳಿಯದಂತಹ ಒಂದು ಕತೆ. ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಇದರ ಬಗ್ಗೆ ಮಾಹಿತಿಗಳಿರ್ಬೋದು ಅಂತ. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಎಷ್ಟು ಮಂದಿ ನಮ್ಮ ಭಾರತೀಯ ಸೈನಿಕರು ಪಾಲ್ಗೊಂಡಿದ್ದರು, ಅಲ್ಲಿಂದ ಭಾರತದಿಂದ ಈ ದೇಶಗಳಿಗೆ ಬಂದು ಇಲ್ಲಿ ಹೋರಾಡಿ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿದಂತಹ ಒಂದು ಸ್ಥಳವನ್ನು ಇಲ್ಲಿ ನಿಗದಿಪಡಿಸಲಾಗಿದೆ. ಇದನ್ನು ನಿಮಗೆಲ್ಲರಿಗೂ ಕೂಡ ತೋರಿಸ್ಬೇಕು ಅನ್ನಿಸ್ತು. ಸೊ ಹಾಗಾಗಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಹತ್ತಿರದಲ್ಲಿ ನಾನು ತಗೊಂಡು ಹೋಗ್ತೀನಿ. ಅಲ್ಲಿ ಬರೆದಿದೆ ಸೋಲ್ಜರ್ ಆಫ್ ಇಂಡಿಯನ್ ಆರ್ಮಿ 1939 to 1945 ಈಸ್ ಆನರ್ಡ್ ಹಿಯರ್ ಅಂತ. ಹಾಗೆ ಸಾಕಷ್ಟು ಸಮಾಧಿಗಳನ್ನ, ಸ್ಮಾರಕಗಳನ್ನ ನೀವಿಲ್ಲಿ ಕಾಣ್ತಾ ಇದ್ದೀರಾ. ತುಂಬ ನನಗೆ ಏನಂತ ಹೇಳ್ತಂದರೆ, ನಮ್ಮ ಭಾರತೀಯ ಸೈನಿಕರು ಮಾಡಿದಂತಹ ತ್ಯಾಗವನ್ನು ಸ್ಮರಿಸ್ಕೊಳ್ಳುವಂತಹ ಒಂದು ಸುವರ್ಣ ಅವಕಾಶ. ಎಲ್ಲ ನನ್ನ ಭಾರತೀಯ ಸೈನಿಕರಿಗೆ ನನ್ನ ದೊಡ್ಡ ಸಲ್ಯೂಟು, ನನ್ನ ಸಲಾಂ. ಏಕೆಂದರೆ ಅವರು ಭಾರತದ ಸೈನ್ಯವನ್ನು ಸೇರಿ ಒಂದು ಶಾಂತಿಯನ್ನು ಕಾಪಾಡಲಿಕ್ಕೆ ಈ ರೀತಿಯಾದಂತಹ ಯುದ್ಧಗಳಲ್ಲಿ ಭಾಗವಹಿಸಿ ಶಾಂತಿಯನ್ನು ಕಾಪಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಇದನ್ನೆಲ್ಲ ವೀಕ್ಷಿಸಿದಂಥ ನಿಮಗೆಲ್ಲರಿಗೂ ನನ್ನ ಆತ್ಮೀಯ ವಂದನೆ. ಥ್ಯಾಂಕ್ ಯು.